ಮಠ ಅಂದ್ರೆ ಸನ್ಯಾಸಿಗಳ ಕುಟೀರ, ಜ್ಞಾನದ ದೀವಿಗೆ, ಮತ ಪ್ರಸಾರದ ಆಧ್ಯಾತ್ಮಿಕ ಭಕ್ತಿ ಕೇಂದ್ರ. ಆದ್ರೆ ಹರಿಹರದ ಪಂಚಮಸಾಲಿ ಮಠದಂಗಳ ರಣರಂಗವಾಗ್ಬಿಡ್ತು. ಲೆಕ್ಕ ಕೊಡೋಕೆ ಬಂದ ಟ್ರಸ್ಟಿಗಳ ವಿರುದ್ಧ ವಚನಾನಂದ ಶ್ರೀ ಸಿಡಿದೆದ್ರು. ಗುರು ಶಿಷ್ಯ ಪರಂಪರೆ ಬಿತ್ತಿದ ನೆಲದಲ್ಲಿ ಹಿಂದೆಂದೂ ನಡೆಯದ ಘಟನೆಗೆ ಸಾಕ್ಷಿಯಾಗ್ಬಿಡ್ತು. ಕುರ್ಚಿ ಕಿಚ್ಚು ಬಿಸಿಲ ಧಗೆಗೆ ಟಕ್ಕರ್ ಕೊಡ್ತಾ ಇದೆ. ಮೇ ಕ್ರಾಂತಿಗೆ ಸೆಡ್ಡು ಹೊಡೆದ ಸಿದ್ದು ಡೆಲ್ಲಿ ದಂಡಯಾತ್ರೆಗೆ ಡೇಟ್ ಫಿಕ್ಸ್ ಮಾಡ್ತಿದ್ದಾರೆ. ಈ ಗದ್ದಲದ ಮಧ್ಯೆ ಸೈಲೆಂಟ್ ಪಾಲಿಟಿಷಿಯನ್ ಸತೀಶ್ ಡೆಲ್ಲಿಗಾರಿದ್ದಾರೆ. ಇಂದ್ರಪ್ರಸ್ಥದಲ್ಲಿ ಸಿಎಂ ಆಪ್ತರ ಚದುರಂಗ ಸಿದ್ಧವಾಗ್ತಾ ಇದೆ. ಎರಡು ಬಣದ ನಡುವೆ ಮಾತಿನ ಮಿಸೈಲ್ಗಳು ಚಿಮ್ತಿವೆ. ನವೆಂಬರ್ 19, 2022 ಕಡಲ ತಡಿಯನ್ನೇ ಬೆಚ್ಚಿ ಬೀಳಿಸಿದ್ದ ಉಗ್ರನಿಗೆ ಶಿಕ್ಷೆಯಾಗಿದೆ. ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಉಗ್ರ ಶಾರೀಕ್ಗೆ ಕೋರ್ಟ್ 10 ವರ್ಷ ಕಠಿಣ ಸೆರೆವಾಸದ ಶಿಕ್ಷೆಯನ್ನ ವಿಧಿಸಿದೆ. ಒಬ್ಬ ಮಗಳಿದ್ದಾಳೆ, ಮನೆಯಲ್ಲಿ ದುಡಿಯೋರಿಲ್ಲ ಅಂತ ಮಾಡಿದ ಮನವಿಗೆ ಜೀವಾವಧಿ ಮಿಸ್ ಆಗಿದೆ. ಅಮೆರಿಕಾಗೆ ಇದೊಂಥರ ಹುಡುಗಾಟಿಕೆ ಆಗ್ತಾ ಇದೆ. ಇಡೀ ಜಗತ್ತು ಸಂಕಟದಲ್ಲಿದ್ರೂ ಹಠಕ್ಕೆ ಬಿದ್ದ ಇಬ್ಬರು ಚೆಲ್ಲಾಟ ಆಡ್ತಿದ್ದಾರೆ. ಶಾಂತಿ ಮಾತುಕತೆಗೆ ಇರಾನ್ ಹೊಸ ಪ್ರಸ್ತಾವನೆ ಸಲ್ಲಿಸಿದೆ. ಆದ್ರೆ ಮತ್ತೆ ಯುದ್ಧದ ಮಾತನಾಡಿದ ಟ್ರಂಪ್ಗೆ ರಷ್ಯಾ ಕಡೆ ತಿರುಗಿ 4 ಏಟಿನ ತಿರುಗೇಟು ಕೊಟ್ಟಿದೆ. ಬಿಸಿಲಿನ ತಾಪಕ್ಕೆ ಕೆಆರ್ಎಸ್ ಡ್ಯಾಂ ನೀರಿನ ಮಟ್ಟ ಇಳಿಕೆಯಾಗಿದೆ. ಒಂದೇ ವಾರದಲ್ಲಿ 95 ಅಡಿಗೆ ನೀರಿನ ಮಟ್ಟ ಕುಸಿದಿದೆ. ಮುಂಗಾರು ಕೈಕೊಟ್ರೆ ನೀರಿಗೆ ಹಾಹಾಕಾರ ಫಿಕ್ಸ್ ಅನ್ನೋ ಹಾಗಾಗಿದೆ. ಇತ್ತ ಟಿಬಿ ಡ್ಯಾಂನಲ್ಲಿ ಅದೇ ಸ್ಥಿತಿ ಇದೆ. ಬೆಳಗಾವಿಯ ರಕ್ಕಸಕೊಪ್ಪ ಜಲಾಶಯ ಖಾಲಿಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.